ಹಳ್ಳಿ ಶೈಲಿಯ ಒಂದು ರುಚಿ ತೋರಿಸಿ ಅಂತ ಹೇಳಿದ್ರೆ ಸರ್, ಯಾವ ರುಚಿ ನಿಮ್ಮ ಬಾಯಿಂದ ಕೇಳಕ್ಕೆ ಇಷ್ಟ? ಸರ್, ಹಳ್ಳಿ ಶೈಲಿಯಲ್ಲಿ ಇವತ್ತು ನಾನು ಮಾಡ್ತಾ ಇರೋದು ಮೊಟ್ಟೆಯಲ್ಲಿ ಒಂದು ಸಾಂಬಾರ್ ಅನ್ಬೋದು, ಕರಿ ಅನ್ಬೋದು, ಮೊಟ್ಟೆ ಮಸಾಲ ಅನ್ಬೋದು, ಏನ್ ಬೇಕಾದ್ರೆ ಅನ್ಬೋದು, ಅಂಥದ್ದೊಂದು ಡಿಶ್ ಮಾಡ್ತೀನಿ. ಅದ್ಭುತವಾಗಿರುತ್ತೆ. ಮನೆ ಮಂದಿ ಎಲ್ಲ ಮೊಟ್ಟೆ ಪ್ರಿಯರು ಇಷ್ಟವಾಗಿ ಸವಿಬಹುದು. ನಮ್ಮಲ್ಲಿ ಸ್ಟಾರ್ ಪ್ಯಾಂಟ್ರಿ ಇದೆ. ನಿಮ್ಗೆ ಬೇಕಾದ ಎಲ್ಲ ಸಾಮಗ್ರಿಗಳು, ವೆಜಿಟೇಬಲ್ಸು ನಾನು ಅಲ್ಲಿಂದ ತಂದುಬಿಡ್ತೀನಿ. ಹಳ್ಳಿ ಶೈಲಿಯ ಮೊಟ್ಟೆ ಮಸಾಲ ಬೇಕಾಗುವ ಸಾಮಗ್ರಿಗಳು: ಫ್ರೀಡಮ್ ಹೆಲ್ತಿ ಆಯಿಲ್ 2 ಸ್ಪೂನು, ಧನಿಯಾ ಕಾಳು 2 ಚಮಚ, ಕಾಳು ಮೆಣಸು 1 ಸ್ಪೂನು, ಲವಂಗ 4, ಏಲಕ್ಕಿ 4, ಸೋಂಪು 1/4 ಟೀ ಸ್ಪೂನ್, ಚಕ್ಕೆ 2 ಪೀಸು, ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು 2, ಜೀರಿಗೆ 1/4 ಸ್ಪೂನು, ಟೊಮೆಟೊ 1 ನೈಸಾಗಿ ಹಚ್ಕೊಂಡಿರೋದು, ಬೆಳ್ಳುಳ್ಳಿ 15ರಿಂದ 20 ಎಸಳು, ಶುಂಠಿ 1.5 ಇಂಚು, ಬ್ಯಾಡಗಿ ಮೆಣಸು 8ರಿಂದ 10, ಕರಿಬೇವು 10 ಎಸಳು, ಅರಿಶಿನ ಪುಡಿ 1 ಸ್ಪೂನು, ತೆಂಗಿನಕಾಯಿ ತುರಿ 1 ಕಪ್ಪು. ಒಗ್ಗರಣೆಗೆ ಫ್ರೀಡಮ್ ಆಯಿಲ್ 100ರಿಂದ 150 ml, ಈರುಳ್ಳಿ ಹಚ್ಕೊಂಡಿರೋದು 1, ಟೊಮೆಟೊ ಹಚ್ಕೊಂಡಿರೋದು 1, ಕರಿಬೇವು 5 ಎಸಳು, ಮೊಟ್ಟೆ 6, ರುಚಿಗೆ ತಕ್ಕಷ್ಟು ಉಪ್ಪು. ಹಳ್ಳಿ ಶೈಲಿ ಮೊಟ್ಟೆ ಮಸಾಲ ಮಾಡ್ತಿರೋದು. ಫಸ್ಟ್ ಒಂಚೂರು ಮಸಾಲೆ ಎಲ್ಲ ಸ್ವಲ್ಪ ಹುರಿದು ರುಬ್ಕೋಬೇಕು, ಅದೇ ಮೇಯ್ನು. ಅದಾದ್ರೆ ಮೊಟ್ಟೆ ಮಸಾಲ ಮಾಡೋದು ಏನು ಕೆಲಸನೇ ಇಲ್ಲ. ಬನ್ನಿ, ಅದೊಂಚೂರು ಫ್ರೈ ಪ್ಯಾನ್ ಬಿಸಿ ಮಾಡಿಕೊಂಡು ಮಸಾಲೆ ಹುರಿಬೇಕು. ಸರ್, ಫ್ರೈ ಪ್ಯಾನ್ ಸ್ವಲ್ಪ ಕಾದಿದೆ, ಸ್ವಲ್ಪ ಎಣ್ಣೆ ಕೊಡಿ ಸರ್. ಸರ್, 100% ಪ್ಯೂರ್ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು ನಾವು. ಈ ಎಣ್ಣೆ ಬಂದು ಪರ್ಟಿಕ್ಯುಲರ್ಲಿ ಸರ್ ನಿಮ್ಗೆ ಹೇಳಲೇಬೇಕು. ಹಾಂ ಸರ್, ಹೇಳಿ. ವಿಟಮಿನ್ ಎ, ಡಿ, ಇ ಅದೆಲ್ಲ ನಮಗೆ ಸಿಗುತ್ತೆ ಈ ಎಣ್ಣೆಯಲ್ಲಿ, ಯಥೇಚ್ಛವಾಗಿ ಸಿಗುತ್ತೆ. ಒಂದು ಸ್ವಲ್ಪ ಯೂಸ್ ಮಾಡಿಬಿಟ್ರು ಜಾಸ್ತಿ ಪ್ರಮಾಣದ ಅಡುಗೆನೂ ಮಾಡ್ಕೋಬೋದು. ಸ್ವಲ್ಪ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಸರ್. ಅಷ್ಟೇ ಸಾಕಲ್ಲ? ಹಾಂ, ಇಷ್ಟೇ ಸಾಕು. ಆಮೇಲೆ ಒಗ್ಗರಣೆಗೆ ಹಾಕಬೇಕು. ಆಮೇಲೆ ಮತ್ತೆ ರೈಟ್ ಸರ್, ಒಂದು 2 ಸ್ಪೂನು ಧನಿಯಾ ಹಾಕ್ತಿದ್ದೀನಿ. ಎಸ್. 1 ಸ್ಪೂನು ರವಿ ಪ್ರಾಡಕ್ಟ್ನ ಮೆಣಸು ಹಾಕಿದ್ದೀನಿ. ಇದೊಂದು 4 ಲವಂಗ, 4 ಪೀಸು ಏಲಕ್ಕಿ, 1/4 ಚಮಚ ಸೋಂಪು. ನೋಡಿ, ಸಿಡಿಯಕ್ಕೆ ಸ್ಟಾರ್ಟ್ ಆಯಿತು. ಪರಿಮಳನೂ ಬರ್ತದೆ ಸರ್ ಇವಾಗಲೇ. ಚಕ್ಕೆ ಒಂದು 2 ಪೀಸು. ಸರ್, ಈರುಳ್ಳಿ ಸ್ವಲ್ಪ, ಇನ್ನು ಸ್ವಲ್ಪ ನಾನು ಆಮೇಲೆ ಒಗ್ಗರಣೆಗೆ ಇಟ್ಕೊತೀನಿ. ಓಕೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ಎಷ್ಟು ಈರುಳ್ಳಿ ಸರ್ ತೊಗೊಂಡಿದ್ದು? ಟೋಟಲ್ 2 ಈರುಳ್ಳಿ ಇದೆ. ಈ ಹಂತಕ್ಕೆ ಒಂಚೂರು ಜೀರಿಗೆ. ನಾನು ಹಾಕೋದು ಒಂಚೂರು ಲೇಟ್ ಆಯ್ತಾ, ಮೊದಲೇ ಹಾಕೋಬಹುದು, ಪರವಾಗಿಲ್ಲ. ಒಂಚೂರು ಜೀರಿಗೆ. ಓಕೆ. ಸಾಕು ಸರ್, ಇದು ಫ್ರೈ ಆಗಿದೆ. ಇದಕ್ಕೆ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಓಕೆ. ಎಷ್ಟು ಟೊಮೆಟೊ ತೊಗೊಂಡು ಸರ್? ಇದು 2 ಟೊಮೆಟೊ ಇದೆ. ಈಗ 1 ಟೊಮೆಟೊ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದು ಒಗ್ಗರಣೆಗೆ ಹಾಕೋದಿದೆ. ರೈಟ್. ಟೊಮೆಟೊ ಫ್ರೈ ಆಗಿದೆ. ಒಂದು 15ರಿಂದ 20 ಎಸಳು ಬೆಳ್ಳುಳ್ಳಿ, ಶುಂಠಿ ಒಂದು ಸ್ವಲ್ಪ ಶುಂಠಿ, ಒಂದು 1.5 ಇಂಚು ಶುಂಠಿ, ಬ್ಯಾಡಗಿ ಮೆಣಸು. ಇದೇ ಹಂತಕ್ಕೆ ಹಾಕ್ಬಿಡೋದು. ಇದೇ ಹಂತಕ್ಕೆ ಹಾಕ್ಕೊಂಡು ಇನ್ನೇನು ರುಬ್ಬಿದ್ರೆ ಕೆಲಸ ಮುಗೀತು. ಒಂದು ಖಾರ ತಕ್ಕಂತೆ, ನಮ್ಮ ಖಾರ ಬೇಕಿದ್ರೆ ಎಷ್ಟು ನೋಡ್ಕೊಂಡು ಹಾಕೋದು. ಒಂದು 8ರಿಂದ 10 ಹಾಕಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ರವಿ ಪ್ರಾಡಕ್ಟ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈ ಹಂತದಲ್ಲಿ ಕಾಯಿ ತುರಿ ನೀವು ಡೈರೆಕ್ಟ್ ಮಿಕ್ಸಿಗೂ ಹಾಕ್ಬೋದು, ಇಲ್ಲ ನೀವು ಫ್ರೈ ಮಾಡೋವಾಗ ಹಾಕೊಂಡ್ರೆ ನಿಮ್ಗೆ ಮಸಾಲೆ ಬೇಗ ಕೆಡಲ್ಲ. ಈ ಸೆಕೆಂಡ್ ಟೈಮಲ್ಲೆಲ್ಲ ಹಸಿಕಾಯಿ ಹಾಕಿ ರುಬ್ಬಿದ್ರೆ ಈ ಸೆಕೆಂಡ್ ಟೈಮಲ್ಲಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಮಸಾಲೆ ಹಾಳಾಗಲ್ಲ. ಎಷ್ಟು ಒಂದು ಅರ್ಧ ಕಪ್ ಇದೆ. ಅರ್ಧ ಕಪ್ ಸಾಕು. ಗ್ರಾಮೀಣ ಸೊಗಡು ಕಾಯಿಂದನೇ ಬಂದ್ಬಿಡ್ತದೆ. ಇದನ್ನು ಹಾಕಿದ್ರೆ ನಿಮ್ಗೆ ಗ್ರಾಮೀಣ ಸೊಗಡು ಆಗೋದು. ಬರೀ ಪೌಡ್ರ್ ಹಾಕಿ ಮಾಡ್ಬೋದು, ಅದು ಟೇಸ್ಟ್ ಬೇರೆ ಥರ. ಬಟ್ ಈ ಥರ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಇನ್ನೂ ಅದ್ಭುತವಾಗಿ ಬರುತ್ತೆ ಸರ್. ಕರೆಕ್ಟ್.
ಸಾಕು, ಇವಾಗೆಲ್ಲ ಸೆಟ್ ಆಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ರೈಟ್ ಸರ್. ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬೇಕು, ಮಸಾಲೆ ರುಬ್ಬೇಕು. ಡನ್. ಇದಕ್ಕೆ ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕೊತೀನಿ. ಹೌದು. ರುಚಿಗೆ ತಕ್ಕಷ್ಟು. ಸ್ವಲ್ಪ ನೀರು ಹಾಕೊಂಡು ಸರ್ ಮಸಾಲೆ ರೆಡಿ ಆಯಿತು. ಈ ಹಂತದಲ್ಲಿ ನಾವು ಈ ಥರ ನೈಸ್ ಮಾಡ್ಕೊಂಡು ಇಷ್ಟ ಆದರೆ ಸಾಕು. ಇಷ್ಟ ಆದ್ರೆ ರೈಟ್ ಸರ್. ಎಣ್ಣೆ ಕೊಡಿ ಸರ್. ಎಸ್ ಸರ್. ಸರ್ 100ರಿಂದ 150 ml ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀವಿ ಇವಾಗ. ಮತ್ತೆ ಓಕೆ. ಅವಾಗ ಮಸಾಲೆ ಹುರ್ಕೊಳ್ಳೋಕೆ ಸ್ವಲ್ಪ ಹಾಕಿದ್ದೀವಿ. ಸರ್ ಎಣ್ಣೆ ಕಾದಿದೆ. ಹಾಂ ಸರ್. ಸ್ವಲ್ಪ ಹಚ್ಕೊಂಡು ಈರುಳ್ಳಿ ಹಾಕ್ತಾ ಇದ್ದೀನಿ. ರೆಗ್ಯುಲರ್ ಎಗ್ ಮಸಾಲ ಇರುತ್ತಲ್ಲ, ಅದಕ್ಕೂ ಈ ಗ್ರಾಮೀಣ ಎಗ್ ಮಸಾಲಗಳು ಏನು ನೋಡಿ, ಈಗ ನಾವು ಮಾಡ್ತಾ ಇರೋದು ಗ್ರಾಮೀಣ ಸ್ಟೈಲ್ ಹೇಳಿಬಿಟ್ಟಿದ್ದೀನಿ ನಿಮಗೆ. ಈ ಮಸಾಲೆ ಎಲ್ಲ ರುಬ್ಕೊಂಡು ಮಾಡ್ತೀವಿ. ಇನ್ನೊಂದು ನಾರ್ತ್ ಇಂಡಿಯನ್ ಸ್ಟೈಲ್ ಇದೆ. ಹೌದು. ಈರುಳ್ಳಿ, ಟೊಮೊಟೊ, ಕ್ಯಾಶ್ಯೂ ನಟ್ಟು, ಹೌದು, ಮಗಜು ಇವನ್ನೆಲ್ಲ ಹಾಕಿ ರುಬ್ಬಿ ಮಾಡೋದು. ಅದು ಟೇಸ್ಟೇ ಬೇರೆ ಥರ. ಅದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಮಲೈ ಥರ ಬರುತ್ತೆ. ಮಲೈ ಥರ ಬರುತ್ತೆ. ಇದು ಬಂದು ಪಕ್ಕ ನಮ್ದು ನಾಟಿ ಸ್ಟೈಲ್, ನಮ್ದು ಸೌತ್ ಇಂಡಿಯನ್ ಸ್ಟೈಲ್ ಅನ್ಬೋದು, ಏನ್ ಬೇಕಾ ಕರಿಬಹುದು. ಎಗ್ ಮಸಾಲ ಅನ್ಬೋದು, ಎಗ್ ಕರಿ ಅನ್ಬೋದು, ಎಗ್ ಸಾಂಬಾರ್, ಪಕ್ಕ ನಾಟಿ. ಇದು ತುಂಬಾ ಅದ್ಭುತ ಆಗಿರುತ್ತೆ. ಮತ್ತೆ ಎಲ್ಲರೂ ಮಾಡ್ಕೊಳ್ಳುವಂಗೆ, ಎಲ್ಲರಿಗೂ ಇಷ್ಟ ಆಗುವಂಥದ್ದು ಇದು. ಈ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುವಂಥದ್ದು ಒಂದಿದು. ಮತ್ತೆ ಇದರಲ್ಲಿ ಮತ್ತೆ ಬೇಯಿಸಿನೂ ಹಾಕ್ಬೋದು, ಮೊಟ್ಟೆನೂ ಬೇಯಿಸಿ ಹಾಕ್ಬೋದು. ಹೌದು. ಅದಕ್ಕಿಂತ ನಾನು ಇವತ್ತು ಮಾಡ್ತಾ ಇದ್ದೀನಿ ಬೇಯಿಸಲ್ಲ, ಇದು ಹಸಿ ಮೊಟ್ಟೆನೇ ಸಾಂಬಾರ್ ಒಳಗಡೆ ಒಡೆದ್ಬಿಟ್ಟು ಹಾಕ್ತಿವಿ. ಅದ್ರ ಘಮ ಇನ್ನೂ ಚೆನ್ನಾಗಿರುತ್ತೆ. ಆ ಫ್ಲೇವರ್ ಬಿಡುತ್ತೆ. ಸಾಂಬಾರೆಲ್ಲ ಮೊಟ್ಟೆ ಫ್ಲೇವರ್ ಇರುತ್ತೆ. ಅದು ಮೊಟ್ಟೆ ಪ್ರಿಯರಿಗಂತೂ ಹಬ್ಬ ಮಾಡ್ಕೋಬಹುದು. ಈ ಮಲಾಯಿ ತರ ಇರೋದಕ್ಕಿಂತ ಇದೇ ಒಂದು ಆರೋಗ್ಯವಾಗಿ ಕಾಣ್ತಾ ಇದೆ. ಹೌದು ಸರ್, ಖಂಡಿತ ಸರ್. ಎಲ್ಲ ಹಳ್ಳಿಗಳಲ್ಲಿ ಹೆಚ್ಚು ಕಮ್ಮಿ ಇದೇ ತರ ಮಾಡ್ಕೊಂತಾರೆ. ಹೌದೌದು. ನಾನು ಹಾಕೋ ಮಸಾಲೆ ಒಂದೆರಡು ಹೆಚ್ಚು ಕಮ್ಮಿ, ಕೆಲವರು ಹಾಕ್ತಾರೆ. ಗರಂ ಮಸಾಲೆ ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ನಾನು ಹಾಕಿದ್ದೀನಿ, ಚಕ್ಕೆ ಹಾಕಿದ್ದೀನಿ, ಲವಂಗ, ಏಲಕ್ಕಿ ಸ್ವಲ್ಪ ಹಾಕಿದ್ದೀನಿ. ಕೆಲವರು ಅದು ಹಾಕ್ದೇನೆ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ಲೇವರ್ ಜಾಸ್ತಿ ಇದ್ರೆ. ಹೌದು. ಒಂದೆರಡು ಕರಿಬೇವು, ಆವಾಗ ಇಟ್ಕೊಂಡಿದ್ದೆಲ್ಲ ಟೊಮೆಟೊ, ಅದನ್ನ ಹಾಕ್ತಾ ಇದ್ದೀನಿ. ಇಲ್ಲ ಸರ್, ಟೊಮೆಟೊ. ಓಕೆ. ಈಗಾಗಲೇ ಹೇಳ್ತೀರಾ ಸರ್, ಆಯುರ್ವೇದದಲ್ಲಿ ನಿಮ್ಮ ಅಜ್ಜ ಮುತ್ತಜ್ಜ ಕಾಲದ ಏನು ಊಟ ಮಾಡ್ತಿದ್ರು ಅದನ್ನೇ ನೀವು ಊಟ ಮಾಡಿ ಸಾಕು. ನೀವು ಆರೋಗ್ಯವಾಗಿರ್ತೀರ. ಖಂಡಿತ ಸರ್. ಚೂರು ಟೊಮೆಟೊ ಫ್ರೈ ಆಗಿಬಿಟ್ರೆ ಮುಗಿತು ಕೆಲಸ. ಈರುಳ್ಳಿನೂ ಫ್ರೈ ಆಗ್ತದೆ. ಈ ಹಂತದಲ್ಲಿ ರುಬ್ಕೊಂಡಿರೋ ಮಸಾಲನ ಹಾಕ್ಬಿಟ್ರೆ ಅಬ್ಬಾ ನೋಡಿ ಬಣ್ಣ. ಸಾಂಬಾರು ಚಪಾತಿ ಜೊತೆ ಇರ್ಬೋದು, ಅನ್ನಕ್ಕೆ, ಮುದ್ದೆಗೆ, ದೋಸೆ, ಯಾವ ಜೊತೆ ಬೇಕಾದ್ರೆ ತಿನ್ಬೋದು. ಮಲ್ಟಿಪರ್ಪಸ್. ನೀರು ಹಾಕ್ತಾ ಇದ್ದೀನಿ. ಸಾರು ಅಂದಮೇಲೆ ಸ್ವಲ್ಪ ನೀರಾಗಿದ್ರೆ ಹೌದು. ಚಂದ. ಇದು ಸ್ವಲ್ಪ ಹಸಿ ಸ್ಮೆಲ್, ಮಸಾಲದೆಲ್ಲ ಸ್ಮೆಲ್ ಹೋಗ್ಬೇಕು. ಒಂಚೂರು ಕುದಿಬೇಕಿತ್ತು. ಒಂದು ಕುದಿ ಬರಲಿ, ಒಂದು 2 ನಿಮಿಷ ವೆಯ್ಟ್ ಮಾಡೋಣ ಸರ್. ಮುಚ್ಚಲು ಹಾಕ್ಬಿಟ್ಟಿಟ್ರೆ ಕುದಿಯುತ್ತೆ. ಕರೆಕ್ಟ್. ಇದಾದ್ಮೇಲೆ ಇನ್ನೇನು ಕೆಲಸ ಇಲ್ಲ, ಮೊಟ್ಟೆ ಹೊಡೆದು ಹಾಕೋದೆ. 5 ನಿಮಿಷ ಬಿಟ್ಟಿದ್ದೀವಿ ನೋಡಿ. ಮಸಾಲೆ ಎಲ್ಲ ಕುದ್ದು ನೋಡಿ, ಸೈಡಿಗೆ ಆಯಿಲ್ ಎಲ್ಲ ಬಿಟ್ಟಿದೆ ನೋಡಿ. ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನಾವು ಬಿಡ್ಬೇಕು ಅದನ್ನು. ಸೊ ಇವಾಗ ಮೊಟ್ಟೆ ಹಾಕುವ ಸಮಯ. ಗ್ಯಾಸು ಮತ್ತೆ ಸ್ಲೋ ಇರಬೇಕು. ಸಿಮ್ ಇರಬೇಕು. ಹಿಂಗೆ ಒಂದೊಂದೇ ಬಿಡಬೇಕು. ಸ್ಟಾರ್ ಬಜಾರ್, ಸ್ಟಾರ್ ಫ್ಯಾಂಟ್ರಿಯಿಂದ ಮೊಟ್ಟೆ ಕೂಡ ನೋಡಿ ಹೆಂಗಿದೆ ನೋಡಿ. ಇವಾಗ ಏನು ಮುಟ್ಟಕ್ಕೆ ಹೋಗ್ಬಾರ್ದು. ಇನ್ನೊಂದು 2 ನಿಮಿಷ. ಸೊ ಅದನ್ನ ಸ್ಟರ್ ಮಾಡಬಾರ್ದು. ಅದ್ರ ಪಾಡಿಗೆ ಅದು ಸ್ಲೋ ಫ್ಲೇಮಲ್ಲಿ ಉರಿಬೇಕು. ಬಿಟ್ಟು ಬಿಡ್ಬೇಕು. ಅದು ಮೊಟ್ಟೆ ಅದೇ ಥರನೇ ಇದಾಗ್ಬಿಡುತ್ತೆ, ಸ್ಪ್ರೆಡ್ ಆಗುತ್ತೆ, ಬಾಯ್ಲ್ ಆಗುತ್ತೆ. ನೋಡೋಣ ಸರ್. ಸರಿ, ಫೈನಲ್ ಸ್ಟೇಜಲ್ಲಿ ಇದ್ದೀವಿ ನೋಡಿ. ಯಾಕೆ ಹೇಳಿದ್ದೆ ಅವಾಗ ಮೊಟ್ಟೆ ಘಮ ನೋಡಿ ಹೆಂಗೆ. ನೀವು ಬಾಯ್ಲ್ಡ್ ಮಾಡಿ ಮೊಟ್ಟೆ ಹಾಕಿದ್ರೆ ಈ ರುಚಿ ಸಿಗಲ್ಲ, ಈ ಫ್ಲೇವರ್ ಬರಲ್ಲ. ಬರೀ ಸಾಂಬಾರು ಬೇರೆ, ಮೊಟ್ಟೆ ಬೇರೆ ಆಗುತ್ತೆ. ಎಸ್ ಸರ್. ಇದು ನೋಡಿ, ಇದರಲ್ಲಿ ಎಲ್ಲ ಕೂಡ್ಕೊಂಡಿದೆ, ಬಾಯ್ಲ್ ಆಗಿದೆ, ಫಿನಿಶ್ ಆಗಿದೆ ಸರ್. ಅದ್ಭುತ.
ನೋಡೋಕ್ಕೂ ಆಕರ್ಷಣೀಯವಾಗಿದೆ. ಬಾ ನನ್ನ ತಿನ್ನು ಅಂತಿದೆ. ನಾನು ನಿನಗಾಗಿದ್ದೀನಿ ಅಂತಿದೆ. ನಾನೊಂದು 10 ಮೊಟ್ಟೆ ತೊಗೊಂಡಿದ್ದೀನಿ. 10 ಮೊಟ್ಟೆಯಲ್ಲಿ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ. ಈ ಮನೇಲೊಂದು ನೀವು 4 ಜನ ಇದ್ದರೆ 5 ಜನ ಇದ್ದರೆ ಒಬ್ಬರಿಗೆ ಒಂದು 2 ಮೊಟ್ಟೆ ಲೆಕ್ಕ ಆದರೂ 10 ಮೊಟ್ಟೆ ಬೇಕಾಗುತ್ತೆ. ಮೊಟ್ಟೆಗೆ ನಾವು ಸ್ವಲ್ಪ ಚಾಕುವಲ್ಲಿ ಹಿಂಗೆ ಲೈನ್ ಗೆರೆ ಹಾಕೋಬೇಕು. ಯಾಕಂದರೆ ಈ ಸ್ವಲ್ಪ ವಿಧಾನ ಚೂರು ಚೇಂಜ್ ಇದೆ. ಇದಕ್ಕೆ ಉಪ್ಪು ಖಾರ ಎಲ್ಲ ಇಳ್ಕೊಳ್ಳಿ, ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡೋದಿದೆ. ಆವಾಗ ಅದು ಮೊಟ್ಟೆ ಹೊಡಿಬಾರ್ದು ಅಂತ ಬಿಟ್ಟು ಈ ಥರ ಸ್ವಲ್ಪ ಕಚ್ಚಾಕೊತೀವಿ. ಈ ಥರ ಲೈನ್ ಹಾಕ್ರೆ ನೀವು ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದು ಜಾಸ್ತಿನೂ ಓಪನ್ ಮಾಡ್ಬಾರ್ದು, ಜಸ್ಟ್ ಲೈಟಾಗಿ ಹಾಕಬೇಕು. ಮೊಟ್ಟೆಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ. ಇದನ್ನೀಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ನಾವು. ಸೊ 50 ml ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಮೊಟ್ಟೆ ಲೈಟಾಗಿ ಫ್ರೈ ಆಗಿದೆ. ಇದೇ ಕಡೆಗೆ ಒಂದು 100 ml ಆಗುವಷ್ಟು ಆಯಿಲು, ಸ್ವಲ್ಪ ಸಾಸಿವೆ, ಸ್ವಲ್ಪ ಸೋಂಪು ನಿಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ನೈಸಾಗಿ ಹಚ್ಕೊಂಡಿರ್ಬೇಕು ಈರುಳ್ಳಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಈ ಎಗ್ ಮಸಾಲ, ರೋಟಿ, ದಾಲು ಈ ಥರ ನೆನೆಸ್ಕೊಂಡ್ರೆ ನಮಗೆ ದಾಬದ ನೆನಪಾಗುತ್ತೆ. ಎಷ್ಟೋ ಜನರಿಗೆ ನಾವು ಈಗ ದೂರ ಹೋಗ್ತಾ ಇರ್ತೀವಿ. ಸಡನ್ಲಿ ನಮ್ಗೆ ಊಟ ಬೇಕಂದಾಗ ನಾವು ನಿಲ್ಲಿಸೋದು ಡಬ್ಬಗಳಲ್ಲೇ ಹೋಗಿ ಆರ್ಡ್ರ್ ಕೊಟ್ಟು ಕೂಡಲೇ ಟಕ ಅಂತ ಮಾಡಿಕೊಡ್ತಾರೆ. ಈ ಥರ ಎಗ್ ಮಸಾಲ ಆಗಿರ್ಬೋದು, ಪನ್ನೀರ್ ಇರ್ಬೋದು, ರೋಟಿ ಇರ್ಬೋದು, ಯಾವುದೇ ಆಗಲಿ ಬಿಸಿಯಾಗಿ ಬೇಗ ಮಾಡಿಕೊಡ್ತಾರೆ. ಎಲ್ಲ ದಾಬಾದವರಿಗೂ ನಮ್ಮ ಕಡೆಯಿಂದ ತುಂಬ ನಿಮಗೊಂದು ಸಲ್ಯೂಟು. ಪ್ರೆಸೆಂಟ್ ಇತ್ತೀಚಿನ ದಿನಗಳಲ್ಲಿ ಡಾಬಾದವರು, ಹೋಟ್ಲವರಿಗೂ ಈ ಕೋವಿಡ್ನಿಂದಾಗಿ ತುಂಬ ಪ್ರಾಬ್ಲಮ್ ಆಗಿದೆ. ಟೂರಿಸ್ಟ್ಗಳಿಂದ ನಂಬಿಕೊಂಡು ಬಿಸ್ನೆಸ್ ಮಾಡ್ತಾಯಿದ್ದೀರಿ, ಅವರಿಗೆಲ್ಲರಿಗೂ ಸಖತ್ ಎಫೆಕ್ಟ್ ಆಗಿದೆ. ಇನ್ನು ಮುಂದೆ ಹೋಗ್ತಾ ಮುಂಬರೋ ದಿನಗಳಲ್ಲಿ ಎಲ್ಲ ಚೆನ್ನಾಗಾಗತ್ತಂತ ನನ್ನ ಅಭಿಪ್ರಾಯ. ಒಂದು 1/4 ಚಮಚ ಅರಿಶಿನ ಪುಡಿ ಆಲ್ರೆಡಿ ಮೊಟ್ಟೆಗೆ ಹಾಕಿದ್ದೀವಿ ನಾವು. 2 ಸ್ಪೂನು ಚಿಲ್ಲಿ ಪೌಡ್ರು, ಸ್ವಲ್ಪ ಖಾರಕ್ಕೆ ಅನುಗುಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು 2 ಸ್ಪೂನ್ ಹಾಕ್ಕೊತೀನಿ. 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಗರಂ ಮಸಾಲ, ಒಂದು 1/4 ಚಮಚ ಜೀರಿಗೆ, ಈ ಮಸಾಲೆಗಳನ್ನು ಫಸ್ಟಿಗೆ ಹಾಕಿದ್ದೀನಿ. ಯಾಕಂದರೆ ಎಣ್ಣೆ ಜೊತೆ ಇದು ಚೆನ್ನಾಗಿ ಫ್ರೈ ಆದರೆ ಇದು ಫ್ಲೇವರ್ ನಿಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೋಡಿ ಚೆನ್ನಾಗಿ ಕೂಡ್ಕೊಂಡಿದೆ. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು 3 ಟೊಮೊಟೊ ರುಬ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕಿದ್ರೆ ಮೆಣಸಿನ್ಕಾಯನ್ನು ನೀವು ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದು ಎಣ್ಣೆ ಬಿಟ್ಕೋಬೇಕು. ಆಮೇಲೆ ನಾವು ನೀರು ಹಾಕಬೇಕು. ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ತೀನಿ. ಇದು ಯಾವಾಗ ಸ್ವಲ್ಪ ಆಯಿಲ್ ಮೇಲೆ ಬರೋಕ್ಕೆ ಶುರುವಾಗುತ್ತೋ ಆವಾಗ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಫ್ರೈ ಆಗಿದೆ, ತಳ ಎಲ್ಲ ಬಿಟ್ಕೊಂಡಿದೆ, ಎಣ್ಣೆ ಆಚೆ ಬರ್ತಾಯಿದೆ. ಈ ಟೈಮಲ್ಲಿ ನಾವು ನೀರು ಹಾಕಬೇಕು. ನೀರು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟು ಝೀ ಒಗ್ಗರಣೆಯಲ್ಲಿ ಬರುವಾಗ ಜಾಸ್ತಿ ಫಿಶ್ ವೆರೈಟಿನೇ ನಾನು ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಇಲ್ಲಿ ನಮ್ಮದು ಎಲ್ಲರೂ ನಮ್ಮ ಫ್ರೆಂಡ್ಸ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ಎಲ್ಲರೂ ಅವ್ರದ್ದು ಫೀಡ್ಬ್ಯಾಕ್ ಏನಂದರೆ ನೀವು ಬರೀ ಫಿಶ್ ಮಾಡಿಬಿಡಿ, ಎಲ್ಲ ವೆರೈಟಿನೂ ಕೊಡಿ, ನಿಮ್ಮ ರೆಸ್ಟೋರೆಂಟಲ್ಲೂ ಎಲ್ಲ ಥರದ್ದು ಅಡುಗೆನೂ ಕೊಡಿ ಅಂತ ಹೇಳಿದ್ಮೇಲೆ ನಾವು ಇತ್ತೀಚೆಗೆ ನಮ್ಮ ಹೋಟ್ಲಲ್ಲಿ ಮಟನ್ ಐಟಮ್ಸು, ಕಾಲ್ ಸೂಪ್ ಎವ್ರಿ ಸಂಡೇ ಬಂದು ಕಾಲ್ ಸೂಪು ಎಷ್ಟು ಫೇಮಸ್ ಆಗಿದೆ ಅಂದರೆ ಅಷ್ಟು ಜನ ಹುಡ್ಕೊಂಬರ್ತಾ ಇದ್ದಾರೆ.
ಇನ್ನೊಂದು ಬಂದು ಹೈದರಾಬಾದಿ ಬಿರಿಯಾನಿ. 2 ಥರದ ಬಿರಿಯಾನಿ ನಮ್ಮ ಹೋಟ್ಲಲ್ಲಿ ಸಿಗುತ್ತೆ. ಸ್ಪೈಸಸ್ ಜಾಸ್ತಿ ಬೇಡ, ಹೈದರಾಬಾದಿ ಸ್ಟೈಲ್ ಬೇಕನ್ನೋರಿಗೆ ಅದು ಬಾಸ್ಮತಿ ರೈಸೆಲ್ಲ ಅದು ಮಾಡಿಕೊಡ್ತೀವಿ. ಮತ್ತು ಚಿಕ್ಕ ರೈಸು ನಾಟಿ ಸ್ಟೈಲಲ್ಲಿ ಬೇಕಾದರೆ ನಾಟಿ ಸ್ಟೈಲ್ ಬಿರಿಯಾನಿ, ಅದು ರೆಸಿಪಿನೂ ಕೂಡ ನೆಕ್ಸ್ಟ್ ನಮ್ಮ ಕಲರ್ ಸ್ಟಾಕೀಸಲ್ಲಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನಾಟಿ ಸ್ಟೈಲ್ ಬಿರಿಯಾನಿ, ದಮ್ ಬಿರಿಯಾನಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಹಂಗಂದರೆ ನಿಮ್ಮ ಮಸಾಲೆ ರೆಡಿಯಾಗಿದೆ ಅಂತ ಅರ್ಥ. ಮೊಟ್ಟೆ ಹಾಕೋಣ. ಈಗ ಮಸಾಲೆ ರೆಡಿಯಾಗಿದೆ. ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ತೀನಿ ಫ್ಲೇವರ್ಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ರುಚಿನೂ ಹಾಗೆ ಚೆನ್ನಾಗಿ ಬಂದಿರುತ್ತೆ. ಮೊಟ್ಟೆ ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಅದು ಕೂಡ್ಕೊಂಡು ಇನ್ನೂ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅಲ್ಲಿವರೆಗೆ ಇನ್ನೊಂದು 5 ನಿಮಿಷ ಮುಚ್ಚಲು ಹಾಕ್ಬಿಟ್ಟು ಮುಚ್ಚಿಬಿಡೋಣ. ವಾವ್, ಸಖತ್ತಾಗಿ ಬಂದಿದೆ. ಸುರಿತ್ ಬಾಯ್, ಚಿಕ್ಕ ಮಸಾಲೆ ಮಾಡ್ಕೊಳೋದಕ್ಕೆ ಎಣ್ಣೆ ಹಾಕ್ತಾ ಇದೀನಿ. ಎಣ್ಣೆ ಸಾಕ್ಬಿಡ. ಸ್ನೇಹಿತರೆ ನಾವು ಎಷ್ಟು ಕಷ್ಟಪಡ್ತೇವೆ ನೋಡ್ರಿ. ಅಲ್ಲಿ ಸುಮ್ಮನೆ ನೋಡ್ರಿ, ಅಲ್ಲಿ ಏನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ, ಟೈಮ್ ಪಾಸ್ ನೋಡ್ರಿ ಸ್ನೇಹಿತರೆ. ಇವರೆಲ್ಲ ಹೇಳ್ತಾರೆ, ಕಾಮಿಡಿ ಮಾಡ್ತಾರೆ. ನೋಡ್ರಿ ನನ್ನ ಪರಿಸ್ಥಿತಿ ನೋಡ್ರಿ ಸ್ನೇಹಿತರೆ, ಬಟ್ಟೆ ಕೈ ಕಾಲು ಎಲ್ಲ ಗಲೀಜು. ಬೆಳಿಗ್ಗೆ ದೇವರಣೆಗೂ ಬೆಳಿಗ್ಗೆ ಎದ್ದಿರೋದು 2:30. ನೋಡಿ ಕಣ್ಣು ನೋಡ್ರಿ, 2:30 ಇತ್ತು. ಏನು ಮಾಡಿದೆ? ಹೋಟ್ಲಿಗೆ ಹೋಗಿಲ್ಲ. 2:30 ಯಾವ ಹೋಟ್ಲು ಮಾಡಿ? 2:30 ಎದ್ದೋರೆ 4 ಗಂಟೆಗೆ ಆಗೋದು. ಕಪ್ಪಳಕ್ಕೆ ಹಾಕ್ತೀನಿ. ಸೋಮವಾರ ಅಲ್ಲ ಇವತ್ತು. ಯಾವ ನೀವು ಸೋಮವಾರ ಅಂತೀವಿ ನಾವು. ಕುಡ್ದು ಅಲರ್ಟಾಗಿದೆಯಾ ಇಲ್ಲ ಅಂತ. ಅಲ್ಲಿ ಈರುಳ್ಳಿ ಟೊಮೊಟೊ ಎತ್ಕೊಂಬ ಸ್ನೇಹಿತರೆ. ಈರುಳ್ಳಿ ಟೊಮೊಟೊ ಹಾಕ್ಕೊತಾ ಇದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೊಂಬ. ಇಲ್ಲಿ ಮಸಾಲೆ ಏನು ನೀವು ಟೊಮೊಟೊ ಗೊಜ್ಜು ಗುರು, ಇದೇನು ಹೇಳಿದ್ದು? ತக்காಳಿ ಬಾತ್ ಅದು ಹಂಗೆ ಕಾಣಿಸೋದು, ತುಂಬ ಡಿಫ್ರೆಂಟ್ ಬರ್ತದೆ. ಆ ಸ್ಟೈಲ್ ನೋಡಿ, ಸ್ಟೈಲ್ ಗುರು ಹಿಂಗೆ ಅನ್ನೋ ಸ್ಟೈಲಾಗಿ ತಿರ್ಸು ನೀನು. ಉಲ್ಟಾ ಮಾಡ್ಕೊ. ಇನ್ನ ಬಿಡ್ಬಿಡು. ಬಿಡಲಿ. ಇರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಡ್ಸಾಕಲಿ. ಸ್ನೇಹಿತರೆ, ಆಗ್ಲೇ ರುಬ್ಕೊಂಡಿರೋ ಮಸಾಲೆಗೆ ಹಾಕ್ತಾ ಇದೀನಿ. ಎಲ್ಲದ ಮಸಾಲೆನೇ ಬರ್ತಲ್ಲಪ್ಪ. ಸರಿ, ಇದು ಉಪ್ಪು ಖಾರಲ್ಲಿ ನೀರು ಹಾಕ್ಬಿಡ್ರು. ಇದೇನಿದು ಚಿಕನ್ ಮಟನ್ ಒಳ್ಳೆ ಕೆಲಸ ಮಾಡ್ದಪ್ಪು. ಸ್ನೇಹಿತರೆ, ಗರಂ ಮಸಾಲ, ಚಿಕನ್ ಮಸಾಲ ಸ್ವಲ್ಪ ಹಾಕೊಬೇಕು. ಗರಂ ಮಸಾಲ, ಚಿಕನ್ ಮಸಾಲ. ನೀರು ಸ್ವಲ್ಪ ಹಾಕೊಬೇಕು. ಉಪ್ಪು. ಸ್ನೇಹಿತರೆ, ಮೊಟ್ಟೆನ ಬೇಯಿಸ್ಕೊಂಡು ಆಫ್ ಮಾಡ್ಕೊಂಡಿದ್ದೀರಿ. ಈಗ ಮೊಟ್ಟೆ ಹಾಕ್ತಾ ಇದೀರಿ. ಪೆಪ್ಪರ್, ಕೊತ್ತಂಬರಿ ಎತ್ಕೊ. ಟ್ಯಾಲೆಂಟ್ ಇಲ್ಲ ಬಿಡ್ಬಾರೋಣ. ನಿಮ್ಗೆ ಒಳ್ಳೆ ಸಖತ್ತಾಗಿರುತ್ತಾನೆ ಗೊತ್ತಿದ್ದು. ಚಂದ್ರ ಎಲ್ಲ ಇದಾಗ್ಬಿಡ್ತಾರೆ.
ಅರ್ಶನ ಕರೆಂಟು ಸ್ನೇಹಿತರೆ ಕೊತ್ಮೀರಿ ಏಯ್ ಬೇಕಾಗಿತ್ತು ಮಂಡಿ ಸ್ಪೂನ್ ಫ್ರೆಂಡಿಗೆ. ಬೇಡ ಉಪ್ಪು ಖಾರ ನೋಡು ಮಸಾಲೆ.